ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮಹಾ ಉಪವಾಸಗಳ ದಿನಗಳಲ್ಲಿ ಸ್ವಲ್ಪ ಸಮಯ ಧ್ಯಾನಕ್ಕಾಗಿ ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯ 17ರಿಂದ 22 ತನಕ ಇರುವಂತಹ ವಚನಗಳು. ಅದರಲ್ಲಿ 19ನೇ ವಚನ, ಈ ದೇವಾಲಯವನ್ನು ಕೆಡವಿರಿ, ನಾನು 3 ದಿನದಲ್ಲಿ ಅದನ್ನು ಎಬ್ಬಿಸುವೆನು ಅಂದನು. ಈ ಭಾಗದಲ್ಲಿ ಯೇಸು ಕ್ರಿಸ್ತನು ದೇವಾಲಯವನ್ನು ಶುದ್ಧಿಗೊಳಿಸಿದ ನಂತರ ಹೇಳುವಂತಹ ಮಾತಾಗಿದೆ. 19ನೇ ವಚನ, ಯಹೂದ್ಯರು ಇದನ್ನು ಕೇಳಿ ಆಶ್ಚರ್ಯಪಟ್ಟರು. ಅವರು ಹೇಳುವಂಥದ್ದು, ಈ ದೇವಾಲಯವನ್ನು ಕಟ್ಟಲು 46 ವರ್ಷಗಳು ತೆಗೆದುಕೊಂಡಿತ್ತು, ನೀನು 3 ದಿನಗಳಲ್ಲಿ ಎಬ್ಬಿಸುತ್ತೀಯಾ ಎಂಬುದಾಗಿ. ಆದರೆ ಸತ್ಯವೇದವು ಹೇಳುವಂಥದ್ದು, ಯೇಸು ತನ್ನ ದೇಹದ ದೇವಾಲಯದ ಬಗ್ಗೆ ಮಾತನಾಡುತ್ತಿದ್ದಾನೆ ಎಂಬುದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 22ರಿಂದ 23ರಲ್ಲಿ ನೋಡುತ್ತೇವೆ. ಏನೆಂದರೆ, ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದನು. ಸಭೆಯು ಆತನ ದೇಹವಾಗಿದೆ ಎಂಬುದಾಗಿ ಅರ್ಥೈಸುತ್ತದೆ. ಈ ಭಾಗದಲ್ಲಿ ಚರ್ಚ್ ದ ಬಾಡಿ ಆಫ್ ಕ್ರೈಸ್ಟ್, ಅಂದರೆ ಸಭೆ ಕ್ರಿಸ್ತನ ದೇಹವಾಗಿದೆ ಎಂಬ ಮುಖ್ಯ ವಿಷಯದಲ್ಲಿ ನಾವು 2 ಅಂಶಗಳನ್ನು ತಿಳಿಯೋಣ. ಅದರಲ್ಲಿ ಮೊದಲನೇದಾಗಿರುವಂಥದ್ದು, ಕ್ರಿಸ್ತನ ದೇಹ ತ್ಯಾಗಕ್ಕೆ ಒಪ್ಪಿಸಲ್ಪಟ್ಟಿತ್ತು. ಇಲ್ಲಿ ಯೇಸು ಹೇಳುವಂಥದ್ದು, ಈ ದೇವಾಲಯವನ್ನು ಕೆಡವಿರಿ ಎಂಬ ಮಾತು ಒಂದು ಪ್ರವಾದನೆಯಂತೆ ಹೇಳುವಂಥದ್ದು ಆಗಿದೆ. ಯೇಸು ಕ್ರಿಸ್ತನ ದೇಹವು ಶಿಲುಬೆಯಲ್ಲಿ ಮುರಿಯಲ್ಪಟ್ಟಿತು. ಆತನನ್ನು ಅವಮಾನಿಸಿದರು, ಹೊಡೆದರು ಮತ್ತು ಕೊನೆಗೆ ಶಿಲುಬೆಗೆ ಹಾಕಿದರು. ಆದರೆ ಇದು ಸೋಲಲ್ಲ, ಇದು ದೇವರ ಪ್ರೀತಿಯ ಅತ್ಯಂತ ದೊಡ್ಡ ತ್ಯಾಗವಾಗಿದೆ. ಯಾತಕ್ಕೋಸ್ಕರ ಈ ತ್ಯಾಗ ಪ್ರೀತಿಯು ಎಂಬುದಾಗಿ ತಿಳಿಯುವಾಗ, ಯೇಸು ನಮ್ಮ ಪಾಪಗಳಿಗೆ ತನ್ನ ದೇಹವನ್ನು ಕೊಟ್ಟನು. ಆತನ ತ್ಯಾಗದಿಂದ ನಮಗೆ ರಕ್ಷಣೆ ದೊರಕಿತು. ದೇವರೊಂದಿಗೆ ಮುರಿದಿದ್ದ ಸಂಬಂಧ ಮತ್ತೆ ಸೇರಿಸಲ್ಪಟ್ಟಿತು. ಶಿಲುಬೆಯ ಮೂಲಕ ದೇವರು ಲೋಕಕ್ಕೆ ಹೇಳಿದ ಮಹಾ ಸಂದೇಶವೇನೆಂದರೆ, ದೇವರು ಮಾನವನನ್ನು ಹೆಚ್ಚಾಗಿ ಪ್ರೀತಿಸುತ್ತಾನೆ. ಆದ್ದರಿಂದ ಪ್ರಿಯರೇ, ಕ್ರಿಸ್ತನ ದೇಹ ತ್ಯಾಗಗೊಂಡದ್ದು ಮಾನವ ಕುಲದ ರಕ್ಷಣೆಗಾಗಿ ಹಾಗೂ ಆತನ ಮಹಿಮೆಯು ಈ ಲೋಕದಲ್ಲಿ ಎಲ್ಲರಿಗೂ ಸಾರಿ ಹೇಳುವುದಕ್ಕೆ ಸಾಧ್ಯವಾಗಬೇಕು. ಇನ್ನು 2ನೇದಾಗಿ ನೋಡುವಂಥದ್ದು, ಕ್ರಿಸ್ತನ ದೇಹ ಪುನರುದ್ಧಾನದಲ್ಲಿ ಬಿಡುಗಡೆಗೊಂಡಿತ್ತು. ಕ್ರಿಸ್ತನು ತಾನು ಅದನ್ನು 3 ದಿನಗಳಲ್ಲಿ ಎಬ್ಬಿಸುತ್ತೇನೆ ಎಂದು ಹೇಳುವುದನ್ನು 19ನೇ ವಚನದಲ್ಲಿ ಕಾಣುತ್ತೇವೆ. ಈ ಮಾತು ಪುನರುದ್ಧಾನದ ಮಹಿಮೆಯ ಬಗ್ಗೆ ಹೇಳುತ್ತದೆ. ಯೇಸು ಶಿಲುಬೆಯಲ್ಲಿ ಸತ್ತನು, ಆತನನ್ನು ಸಮಾಧಿಯಲ್ಲಿ ಇಟ್ಟರು. ಆದರೆ 3ನೇ ದಿನದಲ್ಲಿ ಆತನು ಸತ್ತವರೊಳಗಿಂದ ಎದ್ದನು. ಮರಣವು ಯೇಸುವನ್ನು ಹಿಡಿದುಕೊಳ್ಳಲು ಸಾಧ್ಯವಾಗಲಿಲ್ಲ ಹಾಗೂ ಸಮಾಧಿಯು ಆತನನ್ನು ಬಂಧಿಸಲು ಸಹ ಸಾಧ್ಯವಾಗಲಿಲ್ಲ. ಇದರಿಂದ ತಿಳಿದುಕೊಳ್ಳುವಂಥದ್ದು, ಕ್ರಿಸ್ತನ ದೇಹ ಜಯದಲ್ಲಿ ಬಿಡುಗಡೆಗೊಂಡಿತ್ತು. ಪುನರುದ್ಧಾನವು ನಮಗೆ 3 ವಿಧವಾದ ಆಶೀರ್ವಾದಗಳನ್ನು ಕೊಡುತ್ತದೆ. ಅದರಲ್ಲಿ ಮೊದಲನೇದಾಗಿ ನಮಗೆ ಹೊಸ ಜೀವನದ ನಿರೀಕ್ಷೆ, 2ನೇದಾಗಿ ಪಾಪದ ಮೇಲೆ ಜಯ, 3ನೇದಾಗಿ ಮರಣದ ಮೇಲೆ ವಿಜಯ. ಸತ್ಯವೇದವು ಹೇಳುವಂಥದ್ದು, ಕ್ರಿಸ್ತನ ದೇಹದಲ್ಲಿ ನಾವು ಸಹ ಅಂಗಾಂಗಗಳು ಎಂಬುದಾಗಿ ಪೌಲನು ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 12ನೇ ಅಧ್ಯಾಯ 12ರಿಂದ 27 ವಚನಗಳಲ್ಲಿ ನೋಡಬಹುದು. ಇದರ ಅರ್ಥ, ನಾವು ಆತನ ಶರೀರದಲ್ಲಿ ಒಂದಾಗಿದ್ದೇವೆ ಎಂಬುದಾಗಿ. ಕ್ರಿಸ್ತನ ದೇಹ ಪುನರುದ್ಧಾನದಲ್ಲಿ ಬಿಡುಗಡೆಗೊಂಡಂತೆ ಪ್ರಿಯರೇ, ಇಂದು ನಾವೆಲ್ಲರೂ ಸಹ ನಮ್ಮ ಪಾಪದಿಂದ ಈ ಲೋಕದಲ್ಲಿ ಬಿಡುಗಡೆಗೊಂಡು ಆತನ ವಿಶ್ವಾಸದಲ್ಲಿ ಸೇರೋಣ. ನಮ್ಮ ಜೀವನದ ಮೂಲಕ ದೇವರ ಪ್ರೀತಿಯು, ದೇವರ ಸತ್ಯವು ರಕ್ಷಣೆಯ ಸುವಾರ್ತೆಗಳ ಮೂಲಕ ಪ್ರಕಟವಾಗಬೇಕು. ಹಾಗಾಗಿ ಪ್ರಿಯರೇ, ನಾವು ಇದುವರೆಗೂ ದೇವರ ವಾಕ್ಯವನ್ನು ಕೇಳಿದ ಹಾಗೆ ಕ್ರಿಸ್ತನ ದೇಹ ಶಿಲುಬೆಯಲ್ಲಿ ತ್ಯಾಗಕ್ಕೆ ಒಪ್ಪಿಸಲ್ಪಟ್ಟಂತೆ ಈ ಉಪವಾಸ ದಿನಗಳಲ್ಲಿ ನಮ್ಮನ್ನೇ ನಾವು ಕ್ರಿಸ್ತನ ತ್ಯಾಗದ ಸಮರ್ಪಣೆಯಲ್ಲಿ ಒಪ್ಪಿಸಿಕೊಟ್ಟು ಆತನೊಡನೆ ನಡೆಯೋಣ ಹಾಗೂ ಕ್ರಿಸ್ತನ ದೇಹ ಪುನರುದ್ಧಾನದಲ್ಲಿ ಬಿಡುಗಡೆಗೊಂಡಂತೆ ನಮ್ಮ ಜೀವಿತಗಳು ಕ್ರಿಸ್ತನಲ್ಲಿ ಹೊಸ ರೂಪಾಂತರವಾಗಿ ಬದಲಾವಣೆಗೊಂಡು ಆತನ ಮಹಿಮೆಯನ್ನು ಲೋಕದಲ್ಲಿ ಆತನಿಂದ ಸಾರಿ ಹೇಳುವಂತೆ ನಮಗೆಲ್ಲರಿಗೂ ಸಾಧ್ಯವಾಗಲಿ. ಆಮೇನ್.